ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಚಂದ್ರಶೇಖರ್ ಮಾತಾಡ್ತಿರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇದು ಪಾತ್ರೆ ಒಳಗಡೆ ಇರ್ತಕ್ಕಂಥ ಮಸಾಲೆ ನೀವೇನು ಅಂತ ಗೆಸ್ ಮಾಡ್ತಾ ಇರಬಹುದು. ಇದು ಯಾವ್ದಪ್ಪ ಮಸಾಲೆ ಅಂತಂದ್ರೆ ನಾವು ಪಾಂಪ್ಲೆಟ್ ಫಿಶ್ ನ ತಂದು ಇವತ್ತು ಫಿಶ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯಲ್ಲೇ ಇವತ್ತು ನೀಟಾಗಿ ಮಸಾಲೆ ಎಲ್ಲ ಕಲಸಿ ರೆಡಿ ಮಾಡಿಟ್ಟಿರೋದು ಇದು ಪಾತ್ರೆನಲ್ಲಿ. ಈ ಒಂದು ಮಸಾಲೆ ಕಲಸಕ್ಕೆ ನಾವು ಏನೇನು ಹಾಕೊಂಡಿದೀವಿ ಅಂತಂದ್ರೆ ಸ್ನೇಹಿತರೆ, ಒಂದು ಸಿಂಪಲ್ ತಿಳಿಸ್ಕೊಡ್ತೀನಿ ನಿಮಗೆ. ಒಂದು ಪಾತ್ರೆಗೆ 2 ಮೊಟ್ಟೆನ ಹೊಡೆದುಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಪೌಡರ್ ಹಾಕೊಂಡು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು, ಗರಂ ಮಸಾಲ ಹಾಕೊಂಡು, ಮತ್ತೆ ಇನ್ನೊಂದೇನಪ್ಪ ಅಂದ್ರೆ 2 ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ 2 ಪ್ಯಾಕೆಟ್ ಫಿಶ್ ಕಬಾಬ್ ಪೌಡರ್ ಹಾಕೊಂಡು, ಸ್ವಲ್ಪ ಮಟನ್ ಸಾಂಬಾರ್ ಪೌಡರ್ ಹಾಕೊಂಡು ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಒಂದು ಮಸಾಲೆನ ರೆಡಿ ಮಾಡಿರೋದು. ಈ ಒಂದು ನೋಡಿ ಸ್ನೇಹಿತರೆ, ಇವಾಗ ಪಾಂಪ್ಲೆಟ್ ಫಿಶ್ ನಾವು ಕಬಾಬ್ಗೆ ಅಂತೇಳಿ ತಗೊಂಡ್ಬಂದು ಮನೆಯಲ್ಲೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಮಸಾಲೆನ ನಾವು ಪಾಂಪ್ಲೆಟ್ ಫಿಶ್ ನಾವು ಕಟ್ ಮಾಡ್ಸ್ಕೊಂಡ್ ಬಂದಿದ್ದಲ್ಲ ಸ್ಲೈಸ್ ಪೀಸ್, ಅಲ್ಲಿಗೆ ಇವಾಗ ಮಸಾಲೆ ಹಾಕ್ತಾ ಇದ್ದಾರೆ ನನ್ನ ವೈಫ್ ಅವರು. ನೋಡಿ ಇವಾಗ ಇದು ಮಸಾಲೆ ಎಲ್ಲ ಹಾಕಿ ಮಿನಿಮಮ್ 1 ಅವರ್ 1.5 ಅವರ್ ಮಿನಿಮಮ್ ಇಡಲೇಬೇಕು ಸ್ನೇಹಿತರೆ. ಅದಕ್ಕಿಂತ ಬೇಗ ಮಾಡಿದ್ರೆ ಸ್ವಲ್ಪ ಮಸಾಲೆ ಹಿಡಿಯೋಲ್ಲ. ಮಿನಿಮಮ್ 1 ಅವರ್ ಇಡಲೇಬೇಕು. ಮ್ಯಾಕ್ಸಿಮಮ್ 2 ಅವರ್ಸ್ ಇಟ್ಟರು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ 2 ಅವರ್ಸ್ ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಿನಿಮಮ್ ನೀವು 1 ಅವರ್ ಇಟ್ಟು 1 ಅವರ್ 1.5 ಅವರ್ಗೆ ನೀವು ಇದನ್ನ ನೀವೇನ್ ಮಾಡಬಹುದು ಅಂತಂದ್ರೆ ಬಾಂಡಿ ಒಳಗಡೆ ಎಣ್ಣೆ ಹಾಕೊಂಡು ಅದರಲ್ಲಿ ಎಣ್ಣೆನಲ್ಲಿ ಫ್ರೈ ಮಾಡಬಹುದು. ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಫಿಶ್ ಫ್ರೈ ಮಾಡ್ಕೊಂಡು ಆಮೇಲೆ ನೀವೇನಪ್ಪ ಅಂತಂದ್ರೆ ಇನ್ನೊಂದು ಟೈಮ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಮಾಡ್ಕೋಬಹುದು. ಅವಾಗ ಇನ್ನೂ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಒಂದು ಫಿಶ್ ಮಸಾಲ ನಾವೇನ್ ರೆಡಿ ಮಾಡ್ಕೊಂಡಿದ್ವು ಮನೆಯಲ್ಲೇ ಹೋಮ್ ಮೇಡ್ ಮಸಾಲೆ ಅಂತ ಏನ್ ರೆಡಿ ಮಾಡ್ಕೊಂಡಿದ್ವು ಅದಕ್ಕೆ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಫಿಶ್ ಎಲ್ಲ ಇವಾಗ ಸ್ವಲ್ಪ ಪೇಸ್ಟ್ ಮಾಡ್ತಾ ಇದೀವಿ. ಇವಾಗ ಹಾಗೆ ನೀವು ನೋಡ್ತಾ ಇರಬಹುದು, ಇದು ಸ್ವಲ್ಪ ಕಬಾಬ್ಗೆ ಅಂತೇಳಿ ಸ್ವಲ್ಪ ಕಟ್ ಮಾಡ್ಸ್ಕೊಂಡ್ ಬಂದಿದ್ದು. ಇವಾಗ ಇದು ಕೂಡ ಸ್ವಲ್ಪ ಮಸಾಲೆ ಎಲ್ಲ ಹಾಕೋದಿದೆ. ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ನೇಹಿತರೆ. ಇದಕ್ಕೆ ಇನ್ನೂ ವೆರೈಟಿ ಮಸಾಲೆ ಸ್ಟೈಲ್ ಇದೆ ಸ್ನೇಹಿತರೆ. ಅದನ್ನೇನಾರ ಮಾಡ್ಕೋತು ಅಂತಂದ್ರೆ ಇನ್ನೂ ಲಕ್ಸುರಿ ಆಗಿರುತ್ತೆ. ಆಕ್ಚುಲಿ ನೀವು ಇದಕ್ಕೆ ಲೆಮನ್ ಯೂಸ್ ಮಾಡಬೇಕು, ಮತ್ತೆ ಮೊಸರು ಯೂಸ್ ಮಾಡಬೇಕು. ನಿಂಬೆಹಣ್ಣು, ಮೊಸರು ಮತ್ತೆ ಚಕ್ಕೆ, ಲವಂಗ, ಮೆಣಸನ್ನ ನೀವು ಮಿಕ್ಸಿನಲ್ಲಿ ರುಬ್ಕೊಬೇಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ನೀವು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹುಣಸೆಹಣ್ಣನ್ನ ಸ್ವಲ್ಪ ನೀವು ಮಸಾಲೆ ಆಗಿ ಮಾಡ್ಕೋತಿರಲ್ಲ, ಅದಕ್ಕೆ ನೀವು ಮಿಕ್ಸಿನಲ್ಲಿ ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಟೇಸ್ಟಿಯಾಗಿ ಮಾಡ್ಕೊಬಹುದು ಸ್ನೇಹಿತರೆ. ಸ್ವಲ್ಪ ಆದಷ್ಟು ಇದು ಫಿಶ್ ಕಬಾಬು ಒಂದ್ ಸ್ವಲ್ಪ ಖಾರ ಇರಬೇಕು, ಲೈಟ್ ಆಗಿ ಖಾರ ಇದ್ದಷ್ಟು ಒಳ್ಳೆ ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದೇ ಮಸಾಲೆನ ಒಂದು 4 ಸ್ಪೂನ್ ಅಷ್ಟು ಎತ್ತಿಟ್ಕೊಂಡು ಇದನ್ನೇ ನೀವೇನ್ ಮಾಡಬಹುದು ಅಂದ್ರೆ ಚಟ್ನಿಗೆ ಯೂಸ್ ಮಾಡ್ಕೊಬಹುದು. ಚಟ್ನಿಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಮಸಾಲೆಗೆ ನೀವು ಒಂದು 4 ಒಣಮೆಣಸಿನಕಾಯಿ ಅಥವಾ ಒಂದು 4 ಒಣಮೆಣಸಿನಕಾಯಿ ಮತ್ತೆ ಅದಕ್ಕೆ 2 ಹಸಿಮೆಣಸಿನಕಾಯಿ ಹಾಕೊಂಡ್ರೆ ನಿಮಗೆ ಚಟ್ನಿ ತುಂಬಾ ಸ್ಪೈಸಿ ಆಗಿರುತ್ತೆ. ಅಂದ್ರೆ ಇದೇ ಮಸಾಲೆನ ಸ್ವಲ್ಪ ಎತ್ತಿಟ್ಕೊಂಡು ನೀವೇನ್ ಮಾಡಬೇಕು ಅಂತಂದ್ರೆ ಒಂದು 4 ಒಣಮೆಣಸಿನಕಾಯಿ ಮತ್ತೆ 2 ಹಸಿಮೆಣಸಿನಕಾಯಿ, ಆಮೇಲೆ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಒಂಚೂರು ಶುಂಠಿ ಮತ್ತೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನ ಹಾಕೊಂಡು ನೀವು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಟೇಸ್ಟಿ ಒಳ್ಳೆ ನೀವು ಇದನ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆ ನಾನು ಆಲ್ರೆಡಿ ಸುಮಾರು 4 ರಿಂದ 5 ಸರಿ ಮಾಡಿರೋದ್ರಿಂದ ನಾನು ನಿಮಗೆ ಈ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರ್ತದೆ. ಇವತ್ತು ನಮ್ಮ ಮನೆಯಲ್ಲಿ ಪಾಂಪ್ಲೆಟ್ ಫಿಶ್ ತಗೊಂಡ್ಬಂದು ಫಿಶ್ ಕಬಾಬ್ ಮಾಡ್ಕೊತಾ ಇರೋದು ಒಂದು 2 to 3 ಟೈಮ್ಸ್. ಇವತ್ತು ನೈಟ್ ತನಕ ಒಳ್ಳೆ ಡಿನ್ನರ್, ಒಳ್ಳೆ ಫುಡ್. ಇನ್ನೊಂದೇನಪ್ಪ ಅಂತಂದ್ರೆ ಯಾವತ್ತೂ ಸ್ನೇಹಿತರೆ ನಾನು ನಿಮ್ಮೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ದುಡಿಬೇಕು ಅಷ್ಟು ದುಡಿಬೇಕು, ಎಫರ್ಟ್ ಹಾಕಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಹೆಲ್ತ್ ನಾವು ಚೆನ್ನಾಗಿ ನೋಡ್ಕೊಬೇಕು, ಮತ್ತೆ ನಾವು ಊಟ ತಿಂಡಿ ಮಾಡ್ಕೊಂಡು ನಾವು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಇಷ್ಟೇ ನಾನು ಈ ವಿಡಿಯೋ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ, ಬಾಯ್.